ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ, ಶನಿ ಜಯಂತಿ ಪ್ಲಸ್ ಅಮಾವಾಸ್ಯೆ ಎರಡೂ ಕೂಡಿ ಬಂದಿದೆ ಸ್ನೇಹಿತರೆ. ತುಂಬ ಶಕ್ತಿದಾಯಕವಾಗಿರುತ್ತೆ. ಈ ಪರಿಹಾರವನ್ನು ಮಾಡಿಕೊಂಡು ನಮಗಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಶನಿ ಜಯಂತಿಯ ದಿನ ತಪ್ಪದೆ ಯಾರಿಗೆಲ್ಲ ಶನಿ ದೋಷಗಳಿರುತ್ತೆ, ಅಷ್ಟಮ ಶನಿ, ಇದರಿಂದ ನಾವು ಹೊರಗೆ ಬರಬೇಕು ಅನ್ನುವಂಥವರು ತಪ್ಪದೆ ಶನಿ ದೇವಸ್ಥಾನಗಳಲ್ಲಿ ಎಲ್ಲಾದರೂ ನೀವು ಎಳ್ಳೆಣ್ಣೆಯ ದೀಪಾರಾಧನೆ ಮಾಡಿ, ಎಳ್ಳನ್ನು ದಾನವಾಗಿ ಕೊಡಿ. ಈ ಥರ ನಾವು ಮಾಡೋದ್ರಿಂದ ನಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಹಾಗೂ ಅಮಾವಾಸ್ಯೆ ಅಂತ ಹೇಳಿದಾಗ ಪೂರ್ತಿಯಾಗಿ ಸಮಸ್ಯೆಗಳು ಬಗೆಹರಿಸ್ಕೊಳ್ಬೇಕು ಅಂದರೆ ಪಿತೃದೇವತೆಗಳ ಆಶೀರ್ವಾದ ಬಹಳ ಮುಖ್ಯವಾಗಿರುತ್ತೆ. ಅಮಾವಾಸ್ಯೆ ದಿನಗಳಲ್ಲಿ ಕಾಗೆಗಳಿಗೆ ಏನಾದರೂ ನಿಮ್ಮ ಮನೆಯಲ್ಲೇ ಮಾಡಿರುವಂಥ ಆಹಾರಗಳನ್ನು ಆಫರ್ ಮಾಡಿ ಸ್ನೇಹಿತರೆ. ಆಗ ನೋಡಿ ಯಾವುದೇ ರೀತಿಯ ಪಿತೃದೋಷಗಳಿಂದ ಹೊರಗಡೆ ಬರಬಹುದು. ಏಕೆಂದರೆ ಪಿತೃದೇವತೆಗಳನ್ನು ಕೂಡ ನಾವು ನೆನೆಸ್ಕೊಳ್ಳೋದ್ರಿಂದ ಅವರ ಒಂದು ಪ್ರೀತಿ ಪಾತ್ರರಾಗಬೇಕು ಅಂದರೆ ಅಮಾವಾಸ್ಯೆ ದಿನ ನಾವು ಅವರನ್ನು ನೆನೆಸ್ಕೊಂಡು ಪಕ್ಷಿ ಪ್ರಾಣಿಗಳಿಗೆ ಹಾಗೂ ಹಸುವಿಗೆ ಆಹಾರವನ್ನು ತಿನ್ನಿಸೋದ್ರಿಂದ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ನಮ್ಮ ಮಕ್ಕಳು ಮುಂದಿನ ಅವರು ಆ ಒಂದು ಜೀವನವನ್ನು ತುಂಬ ಒಳ್ಳೆ ರೀತಿಯಲ್ಲೇ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಯಾಕಂದರೆ ಪಿತೃಗಳ ಶಾಪಕ್ಕೆ ನಾವೇನಾದರೂ ಗುರಿಯಾದರೆ ಇಲ್ಲದೆ ಇರುವಂಥ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಕೆಲಸಗಳು ಸಿಗೋದಿಲ್ಲ, ಆರೋಗ್ಯ ಸಮಸ್ಯೆಗಳು, ಹಾಗೆ ಪ್ರತಿ ಸಾರಿ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಜಗಳಗಳು ಈ ರೀತಿ ಆಗ್ತಾನೆ ಇರುತ್ತೆ. ಇದನ್ನು ಸಿಂಪಲ್ಲಾಗಿ ಈ ಥರ ನಾವು ಮಾಡಿಕೊಂಡಿದ್ದೆ ಆದರೆ ದೊಡ್ಡ ಪರಿವರ್ತನೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಆಗುತ್ತೆ. ಅಮಾವಾಸ್ಯೆ ದಿನ ಮುಖ್ಯವಾಗಿ ಶನಿವಾರ ಕೂಡಿ ಬಂದಿರೋದ್ರಿಂದ, ಶನಿ ಜಯಂತಿ ಇರೋದರಿಂದ ಕಬ್ಬಿಣದ ವಸ್ತುಗಳನ್ನು ಹಾಗೂ ನೀವು ವುಡನ್ ವಸ್ತುಗಳನ್ನು, ಶಾರ್ಪಾಗಿ ಇರುವಂಥ ವಸ್ತುಗಳನ್ನು ತಗೊಂಡು ಬರಬೇಡಿ. ಈ ದಿನಗಳಲ್ಲಿ ಕಬ್ಬಿಣದ ವಸ್ತುಗಳು, ಎಣ್ಣೆ ಪದಾರ್ಥಗಳನ್ನು ತಗೊಂಡು ಬರಬಾರ್ದು, ಉಪ್ಪನ್ನು ತಗೊಂಡು ಬರಬೇಡಿ. ಶನಿವಾರ ಶನಿ ಜಯಂತಿ ಕೂಡ ಇರೋದರಿಂದ ಮುಖ್ಯವಾಗಿ ಈ ವಸ್ತುಗಳನ್ನು ನಾವು ತಗೊಂಡು ಬಂದುಬಿಟ್ರೆ ಗೊತ್ತೋ ಗೊತ್ತಿಲ್ಲದೆ ಇನ್ನಷ್ಟು ನಾವು ಶನಿ ದೋಷಗಳಿಂದ ಜಾಸ್ತಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಈ ಶನಿವಾರ ಇದನ್ನು ಸ್ಕಿಪ್ ಮಾಡಿ. ಮತ್ತು ಮುಖ್ಯವಾಗಿ ಈ ದಿನ ಮಾಡುವಂಥದ್ದು, ನಿಮಗೆ ಹಸು ಕಾಣಿಸಿದ್ರೆ ಹಸುವಿಗೆ ನಮಸ್ಕಾರ ಮಾಡಿ ಏನಾದರೂ ಸೊಪ್ಪನ್ನು, ಕ್ಯಾರೆಟು, ಬೀಟ್ರೋಟು ಈ ರೀತಿ ತರಕಾರಿ ಸೊಪ್ಪುಗಳನ್ನು ತಿನ್ನಿಸೋದ್ರಿಂದ ನಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಅಮಾವಾಸ್ಯೆ ಅಂದ ತಕ್ಷಣ ಲಕ್ಷ್ಮಿಗೆ ಒಂದು ಇಷ್ಟವಾಗುವಂಥ ದಿನ ಕೂಡ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಒಡವೆಗಳನ್ನು ಗಿರ್ವಿ ಇಟ್ಟಿರ್ತಾರೆ, ದೊಡ್ಡ ದೊಡ್ಡ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅಂತಹವರು ಕುಂಕುಮಾರ್ಚನೆ ಮಾಡ್ಕೊಳ್ಳಿ, ಮನೆಯಲ್ಲೇ ಮಾಡ್ಕೊಳ್ಬಹುದು. ನಿಮ್ಗೆ ಏನಾದರೂ ಹತ್ತಿರದಲ್ಲೇ ದೇವಸ್ಥಾನ ಇದ್ದರೆ ದೇವಸ್ಥಾನದಲ್ಲೂ ಕೂಡ ಕುಂಕುಮಾರ್ಚನೆ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಮಾಡೋದ್ರಿಂದ ನಾವು ಇಟ್ಟಿರುವಂಥ ಒಡವೆಗಳು, ಬೆಲೆ ಬಾಳುವಂಥ ವಸ್ತುಗಳು ರಿಟರ್ನ್ ನಮ್ಮ ಕೈ ಸೇರುತ್ತೆ, ಜೋಪಾನ ಮಾಡಬಹುದು. ಈ ದಿನ ಮಾಡುವಂಥ ಎಲ್ಲ ರೀತಿಯ ಶಕ್ತಿ ಹೊಂದಿರುವ ನಿಂಬೆಹಣ್ಣಿನ ಪರಿಹಾರ. ನಿಂಬೆಹಣ್ಣು ನಾವು ವೆಹಿಕಲ್ಸ್ಗೆ, ಮನೆಗೆ, ನಾವು ಬಿಸ್ನೆಸ್ ಮಾಡುವಂಥ ಅಂಗಡಿಗಳು, ಜಾಗ ಏನೇ ಇರಬಹುದು, ಕಣ್ಣು ದೃಷ್ಟಿಯಿಂದ, ನರದೃಷ್ಟಿಯಿಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅಷ್ಟೊಂದು ಅಸೂಯೆ ಪಟ್ಕೊಂಡಿರ್ತಾರೆ ಸ್ನೇಹಿತರೆ. ಮನುಷ್ಯನ ಒಂದು ಕಣ್ಣು ದೃಷ್ಟಿ ತುಂಬಾ ಪವರು ಕೆಟ್ಟದಾಗಿರುತ್ತೆ. ಒಳ್ಳೆಯದನ್ನು ಬಯಸೋದಿಲ್ಲ ಮನುಷ್ಯರು. ಯಾರೋ ಇರ್ತಾರೆ, ಆದರೆ ನಮ್ಮವರೇ ನಮಗೆ ಕೇಡನ್ನು ಬಯಸ್ತಾ ಇರ್ತಾರೆ, ಅಸೂಯೆ ಪಟ್ಕೊಳ್ತಾ ಇರ್ತಾರೆ, ನಮ್ಮ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ. ಅದರಿಂದ ದಿನದಿಂದ ದಿನಕ್ಕೆ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಅಂತಹವರು ಮುಖ್ಯವಾಗಿ ಸಂಧ್ಯಾ ಸಮಯದಲ್ಲಿ ಹಳದಿ ಕಲ್ಲರಲ್ಲಿ ಇರುವಂಥ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ಈಗ ತೋರಿಸಿದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ, 4 ಭಾಗ ಬರೋ ಥರ. ಅದನ್ನು ಕಟ್ ಮಾಡಿದಾಗ ನೋಡಿ, ಈ ನಿಂಬೆಹಣ್ಣು ನಮ್ಮ ಸುತ್ತಮುತ್ತ ನಮ್ಮ ವಾತಾವರಣ, ನಮ್ಮ ಆಲೋಚನೆ ನಕಾರಾತ್ಮಕವಾಗಿ ಇದ್ದಾಗ ಅವುಗಳನ್ನು ಅಬ್ಸರ್ವ್ ಮಾಡಿಕೊಂಡು ಸಕಾರಾತ್ಮಕವಾಗಿ ಬಿಡುಗಡೆ ಮಾಡುತ್ತೆ. ಯೂನಿವರ್ಸ್ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ನರದೃಷ್ಟಿ ಅಂತ ಹೇಳಿದೆ, ಅದನ್ನು
ಒಂದು ಮುಕ್ತಿ ಹೊಂದಿಸೋದಕ್ಕೆ ಸಾಸಿವೆ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ. ಕಪ್ಪು ಸಾಸಿವೆಯನ್ನು ಚಿಕ್ಕ ಸ್ಪೂನಷ್ಟೇ ತಗೊಳ್ಳಿ. ನಮಗೆ ಇದರಲ್ಲಿ ಯಾವುದು ಕೂಡ ಜಾಸ್ತಿ ಬೇಕಾಗಿಲ್ಲ. ಇನ್ನು ಸ್ವಲ್ಪ ಅರಿಶಿಣ ಕುಂಕುಮವನ್ನು ತಗೊಳ್ಬೇಕು. ಹಾಗೆ ಎಷ್ಟೋ ದುಷ್ಟಶಕ್ತಿಗಳು, ನರದೃಷ್ಟಿ ಇವುಗಳಿಂದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನುವಂಥ ಸಂದರ್ಭಗಳಲ್ಲೇ ಒಣಮೆಣಸಿನಕಾಯಿಯನ್ನು ತಗೊಳ್ಳೇಬೇಕು ಸ್ನೇಹಿತರೆ. ತೊಟ್ಟು ತುದಿ ಮುರಿಬೇಡಿ, ಒಂದು ತಗೊಳ್ಳಿ. ಇದು ಎಲ್ಲವೂ ನಮ್ಮ ಮನೆಯ ಮೇಲೆ ಪ್ರಭಾವ ಬಿದ್ದಿರುತ್ತೆ. ಬಿದ್ದಾಗ ಏನಾಗುತ್ತೆ ಅಂದರೆ ನಾವು ಒಂದು ಕೆಲಸಕ್ಕೆ ಹೋಗ್ತೀವಿ, ಕೆಲಸ ಆಗೋದಿಲ್ಲ, ಕೆಲಸಗಳೇ ಸಿಗೋದಿಲ್ಲ, ಉತ್ತಮವಾಗಿ ನಮಗೆ ಜೀವನ ಮಾಡಬೇಕು ಅಂದರೆ ಸಹಕರಿಸೋದಿಲ್ಲ, ದರಿದ್ರ ಅನ್ನೋದು ಕಾಡ್ತಾ ಇರುತ್ತೆ, ಪ್ರತಿನಿತ್ಯ ಕಣ್ಣೀರಾಗ್ತಾ ಇರ್ತೀವಿ, ಯಾರು ನಮ್ಮ ಕಷ್ಟಕ್ಕೆ ಒಂದು ಸ್ಪಂದಿಸೋದಿಲ್ಲ. ಈ ಥರ ಇದ್ದಾಗ ಎಷ್ಟು ಒದ್ದಾಡಿದ್ರೂ ತೀರಿಸೋದಕ್ಕಾಗೋದಿಲ್ಲ. ಅಮಾವಾಸ್ಯೆ ದಿನ ಇದನ್ನು ಮಾಡ್ಕೊಳ್ಳಿ. ಇದರಲ್ಲಿ ಸಾಸಿವೆಯನ್ನು ಹಾಕಿ, ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ, ಒಣಮೆಣಸಿನಕಾಯಿಯನ್ನು ಇದರಲ್ಲಿ ಇಡಬೇಕು. ಒಂದನ್ನು ಇಟ್ಟರೆ ಸಾಕು. ಈ ವಸ್ತುಗಳನ್ನು ಎಲ್ಲವೂ ನೀಟಾಗಿ ಮನೆಯ ಹೊರಗಡೆ ತಗೊಂಡು ಬಂದು ಹಾಕಿಬಿಟ್ಟಿದ್ದೆ ನಿಮ್ಮ ಮನೆಯ ಸುತ್ತ ಕ್ಲಾಕ್ ವೈಸ್ 7 ಬಾರಿ ಸುತ್ತಬೇಕು ಇದನ್ನು. ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 7 ಬಾರಿ ಇದನ್ನು ಸುತ್ತಬೇಕು. ಈ ಪರಿಹಾರವನ್ನು ನೀವು ಶನಿವಾರ ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸಂಧ್ಯಾ ಸಮಯದಲ್ಲಿ ನಾವು ಮಾಡಿಕೊಂಡಾಗ ನಮಗೆ ಪ್ರಕೃತಿಯಲ್ಲಿ ಕೂಡ ಅಗಾಧವಾದಂಥ ಶಕ್ತಿ ಇರುತ್ತೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ಸಹಕರಿಸುತ್ತೆ. ನಿಂಬೆಹಣ್ಣು ಇದರಲ್ಲಿ ಹಾಕಿರುವಂಥ ಪ್ರತಿ ವಸ್ತುವು ಕೂಡ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ಮತ್ತೆ ಅದು ಪದೇ ಪದೇ ರಿಪೀಟ್ ಆಗದೇ ಇರುವಂತೆ ನೋಡುತ್ತೆ. ಇದನ್ನು ದೃಷ್ಟಿ ತೆಗೆದಿದ್ದೇ ಸೀದಾ ತಗೊಂಡೋಗಿ ನಾವು 4 ರಸ್ತೆಗಳು ಬರುವಂಥ ಜಾಗ ಇರುತ್ತಲ್ವ, ಅದನ್ನು ನೋಡಿ ಇಟ್ಕೊಂಡಿರಿ. ಹತ್ತಿರದಲ್ಲೇ ನಿಮ್ಗೆ ಎಲ್ಲಾದರೂ ಇದ್ದರೆ ತಗೊಂಡೋಗಿದ್ದೆ ರಸ್ತೆಗೆ ಹಾಕಬಾರ್ದು. ಗಮನಿಸ್ಕೊಳ್ಳಿ, ಒಂದು ಸೈಡ್ಗೆ ಹಾಕಬೇಕು. ಅದು ಯಾರಿಗೂ ಅಷ್ಟೇ ಏನು ತೊಂದರೆ ಕೊಡಬಾರ್ದು. ನಾವು ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಎಲ್ಲವೂ ಕೂಡ ತಗೊಂಡೋಗಿರ್ತೀವಿ. ಅಂದರೆ ನಾವು ದೃಷ್ಟಿ ಮಾಡಿರ್ತೀವಿ, ಅದರಲ್ಲಿ ಹಾಕಿರುವಂಥ ವಸ್ತುಗಳು ಎಲ್ಲವೂ ಕೂಡ ನಮ್ಮ ಕಷ್ಟಗಳನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೀದಾ ನಾವು ತಗೊಂಡೋಗಿದ್ದೆ ದೂರ ಹಾಕೋದ್ರಿಂದ ಬೇರೆಯವರು ತುಳಿಬಾರ್ದು. ಈ ಥರ ಹುಷಾರಾಗಿ ನೀವು ಇದನ್ನೊಂದು ಮಾಡಿಕೊಂಡ್ರೆ ಸಾಕು. ಬರುವಂಥ ಅಮಾವಾಸ್ಯೆ ಅಷ್ಟರಲ್ಲಿ ಬಹಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಡುತ್ತೆ. ಸಂತೋಷದ ದಿನಗಳನ್ನು ನಾವು ನೋಡಬಹುದು. ಉತ್ತಮವಾದಂಥ ಜೀವನವನ್ನು ಸಾಗಿಸೋದಕ್ಕೆ, ಬಡತನವನ್ನು ದೂರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.